ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಹೋಗ್ತಾ ಇರೋದು ಹೊಯ್ಸಳರು ನಿರ್ಮಿಸಿದಂತಹ 12ನೇ ಶತಮಾನಕ್ಕೆ ಸೇರಿದಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯ 70 ವರ್ಷ ನೀರಲ್ಲೇ ಮುಳುಗಿತ್ತು ಅಂತ ನಿಮಗೆ ಗೊತ್ತಾ? ಆ ದೇವಾಲಯವನ್ನು ಮತ್ತೆ 2017ರಲ್ಲಿ ಅದೇ ರೀತಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ದೇವಾಲಯ ನಮ್ಮ ಮೈಸೂರಿನ ಕನ್ನಂಬಾಡಿ ಬ್ಯಾಕ್ ವಾಟರ್ಸ್ ಅಲ್ಲಿ ಇರುವ ವೇಣುಗೋಪಾಲ ಸ್ವಾಮಿ ದೇವಾಲಯವಾಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಯಾವ ರೀತಿ ರೀಚ್ ಆಗೋದು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಈಗ ಜೀರ್ಣೋದ್ಧಾರವನ್ನ ಮಾಡಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿ ಇರಬೇಕಾದಂತಹ ವೇಣುಗೋಪಾಲ ಸ್ವಾಮಿ ವಿಗ್ರಹ ಈಗ ಎಲ್ಲಿದೆ, ಅದನ್ನ ಎಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲಾ ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ದೇವಾಲಯಕ್ಕೆ ಹೋಗೋದಿಕ್ಕೆ ನೀವು ಮೊದಲು ಬೆಂಗಳೂರಿಂದ ಮೈಸೂರಿಗೆ ರೀಚ್ ಆಗಬೇಕು. ಈ ದೇವಾಲಯಕ್ಕೆ ಹೋಗೋಕೆ ನೀವು ಬೆಂಗಳೂರು, ಹಾಸನ, ಕೋಲಾರ ಈ ಯಾವ ಕಡೆಯಿಂದ ಬರೋದಾದ್ರೂ ಮೊದಲು ನೀವು ಮೈಸೂರನ್ನ ರೀಚ್ ಆಗಬೇಕಾಗಿರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಹೋಗೋದಿಕ್ಕೆ ತುಂಬಾನೇ ಬಸ್ ಫೆಸಿಲಿಟೀಸ್ ಇದ್ದಾವೆ. ಮೈಸೂರಿಗೆ ಹೋಗೋದಿಕ್ಕೆ ಮೊದಲು ನೀವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ರೀಚ್ ಆಗಬೇಕು. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ರೀಚ್ ಆದಮೇಲೆ ನಿಮಗೆ ನಾನ್ ಸ್ಟಾಪ್ ಬಸ್ ಸಹ ಇರುತ್ತೆ. ಆ ಬಸ್ಸಲ್ಲಿ ಹೋದ್ರೆ ಅಂತಾನೆ ನೀವು 2 ಅವರ್ಸ್ಗೆ ಮೈಸೂರನ್ನ ರೀಚ್ ಆಗಬಹುದು. ಬಸ್ ಚಾರ್ಜು ಆ ಬಸ್ಸಲ್ಲಿ ಒಬ್ಬರಿಗೆ 210 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ಫೆಸಿಲಿಟಿ ಸಹ ಇರುತ್ತೆ. ಟ್ರೈನ್ ಚಾರ್ಜಸ್ ಒಬ್ಬರಿಗೆ 60 ರುಪೀಸ್ ಇರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ತುಂಬಾನೇ ಟ್ರೈನ್ ಫೆಸಿಲಿಟೀಸ್ ಇರೋದ್ರಿಂದ ನೀವು ಟ್ರೈನಲ್ಲಿ ಈಸಿಯಾಗಿ ಮೈಸೂರನ್ನ ರೀಚ್ ಆಗಬಹುದು. ಮೈಸೂರನ್ನ ರೀಚ್ ಆದಮೇಲೆ ನೀವು ಮೈಸೂರು KSRTC ಬಸ್ ಸ್ಟಾಪ್ ಅಲ್ಲಿ KR ಪೇಟೆಗೆ ಹೋಗೋ ಬಸ್ ಸಿಗುತ್ತೆ. KR ಪೇಟೆ ಬಸ್ಸಲ್ಲಿ ನೀವು ಹೊಸ ಕನ್ನಂಬಾಡಿ ಸ್ಟಾಪ್ಗೆ ಟಿಕೆಟ್ನ ತಗೋಬೇಕು. ಹೊಸ ಕನ್ನಂಬಾಡಿಗೆ 36 ಕಿಲೋಮೀಟರ್ಸ್ ಇರುತ್ತೆ. ನೋಡಿ, ಇದೇ ಹೊಸ ಕನ್ನಂಬಾಡಿ ಬಸ್ ಸ್ಟಾಪು. ದೇವಾಲಯಕ್ಕೆ ಹೋಗ್ಬೇಕಾದ್ರೆ ನೀವು ಹೊಸ ಕನ್ನಂಬಾಡಿಯಿಂದ ಕನ್ನಂಬಾಡಿಗೆ ಹೋಗಬೇಕಾಗುತ್ತೆ. ಇಲ್ಲಿಂದ ಹೋಗೋದಿಕ್ಕೆ 2 ಕಿಲೋಮೀಟರ್ಸ್ ಇರುತ್ತೆ. ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಹೋಗೋದಿಕ್ಕೆ ನಿಮಗೆ ಬಸ್ ಸ್ಟಾಪ್ ಹತ್ರನೇ ಆಟೋಸು ಸಿಗುತ್ತೆ. ಈ 2 ಕಿಲೋಮೀಟರ್ಸ್ಗೆ ಆಟೋದಲ್ಲಿ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಆಟೋದಲ್ಲಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ವಾಕ್ ಮಾಡ್ಕೊಂಡು ಆದ್ರೂ ಈ ದೇವಾಲಯಕ್ಕೆ ರೀಚ್ ಆಗಬಹುದು. ನೋಡಿ, ಈ ರೋಡ್ ಸಹ ತುಂಬಾನೇ ಚೆನ್ನಾಗಿದೆ. ನಾವು 4 ಇಯರ್ಸ್ ಬ್ಯಾಕ್ ಬಂದಾಗ ಇಲ್ಲಿ ರೋಡ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಬಟ್ ಇವಾಗ ರೋಡು ತುಂಬಾನೇ ಚೆನ್ನಾಗಿದೆ. ನೋಡಿ, ಇದೇ ಪಾರ್ಕಿಂಗು. ತುಂಬಾ ದೊಡ್ಡದಾದ ಪಾರ್ಕಿಂಗ್ ಇದೆ. ಇಲ್ಲಿ ಪಾರ್ಕಿಂಗ್ಗೆ ಸಹ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಮತ್ತೆ ದೇವಾಲಯದ ಎಂಟ್ರಿ ಫೀಸ್ ಸಹ ಇರೋದಿಲ್ಲ. ನೋಡಿ, ಇದೇ ಬ್ಯಾಕ್ ವಾಟರ್ಸ್. ನೀವು ನೋಡಬಹುದು ದೇವಾಲಯದ ಸುತ್ತಲೂ ಕಾವೇರಿ ನದಿ ಇರೋದನ್ನ. ನೋಡಿ, ಈ ದೇವಾಲಯ ಹೊರಗಡೆ ಸುತ್ತಲೂ ನಾವು ತುಳಸಿ ಗಿಡಗಳನ್ನ ನೋಡ್ತೀವಿ. ಈ ತುಳಸಿ ಗಿಡಗಳು ಪ್ರಶಾಂತವಾದ ವಾತಾವರಣವನ್ನ ಒದಗಿಸಿಕೊಡುತ್ತೆ. ನಿಮಗೆ ಗೊತ್ತಿರುತ್ತೆ, ತುಳಸಿ ಅಂದ್ರೆ ವೇಣುಗೋಪಾಲನಿಗೆ ತುಂಬಾನೇ ಇಷ್ಟ ಅಂತ. ಅದರಿಂದ ಈ ದೇವಾಲಯದ ಸುತ್ತಲೂ ನಾವು ಈ ತುಳಸಿ ಗಿಡಗಳನ್ನ ನೋಡ್ತೀವಿ.
ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಇರುತ್ತೆ. ಈ ದೇವಾಲಯದ ಸುತ್ತಲೂ ನಾವು ಕಾವೇರಿ ಬ್ಯಾಕ್ ವಾಟರ್ಸ್ನ ನೋಡ್ತೀವಿ. ಈ ದೇವಾಲಯದ ಆಚೆ ನಾವು ಹಂಪಿಯಲ್ಲಿರುವ ಕಲ್ಲಿನ ರಥವನ್ನ ಇಲ್ಲೂ ಸಹ ನೋಡ್ತೀವಿ. ಈಗ ನಾವು ಈ ದೇವಾಲಯದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಾಲಯ ಯಾವ ರೀತಿ ನೀರಲ್ಲಿ ಮುಳುಗೋಯ್ತು ಅಂತ ನೋಡೋಣ. ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದಾರೆ ಅಂತ ನಿಮ್ಗೆ ಆಗ್ಲೇನೆ ತಿಳಿಸಿದ್ದೆ ಅಲ್ವಾ. ಈ ದೇವಾಲಯವನ್ನ ಸೋಮನಾಥಪುರದಲ್ಲಿರುವ ಚನ್ನಕೇಶ್ವರ ದೇವಾಲಯನ ಕಟ್ಟಿದ ಟೈಮಲ್ಲೇ ಈ ದೇವಾಲಯವನ್ನು ಸಹ ಕಟ್ಟಿದ್ದಾರೆ. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು KRS ಡ್ಯಾಮ್ನ ಕಟ್ಟಕ್ಕಿನ ಮುಂಚೆ ಈ ದೇವಾಲಯ ಕನ್ನಂಬಾಡಿ ಗ್ರಾಮದಲ್ಲಿ ಇತ್ತು. ಆದರೆ KRS ಯಾವಾಗ ಕಟ್ಟಿದ್ರು ಆಗ ಇಲ್ಲಿರುವ ಕನ್ನಂಬಾಡಿ ಗ್ರಾಮ ಜೊತೆಗೆ ಈ ವೇಣುಗೋಪಾಲ ಸ್ವಾಮಿ ದೇವಾಲಯವು ಸಹ ನೀರಿನೊಳಗಡೆ ಮುಳುಗ್ತಾ ಬರುತ್ತೆ. ಆಗ ಮೈಸೂರು ಮಹಾರಾಜರು ಇಲ್ಲಿರುವ ಜನರಿಗೆ ಹೊಸ ಕನ್ನಂಬಾಡಿ ಅಂತ ಊರ್ನ ನಿರ್ಮಿಸಿಕೊಡ್ತಾರೆ. ನಾವು ಆಗ್ಲೇ ಬಸ್ ಸ್ಟಾಪ್ ನೋಡಿದ್ವಿ ಅಲ್ವಾ, ಅದೇ ಹೊಸ ಕನ್ನಂಬಾಡಿ ಮೈಸೂರು ಮಹಾರಾಜರು ಕಟ್ಟಿಸಿರೋದು. ಈ ಕನ್ನಂಬಾಡಿಯಲ್ಲಿ ಹೊಯ್ಸಳರು ಈ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನ ಮಾತ್ರ ಕಟ್ಟಿಸಿಲ್ಲ, ಇಲ್ಲಿ ಇನ್ನೂ 2 ದೇವಾಲಯ ಆದಂತಹ ಕೆನ್ನೇಶ್ವರ ಮತ್ತೆ ಕಾಳಮ್ಮ ದೇವಾಲಯ ಸಹ ಕಟ್ಟಿಸಿದ್ರು. 1930ರಲ್ಲಿ KRS ಡ್ಯಾಮ್ ಕಟ್ಟಕ್ಕೆ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಈ 3 ದೇವಾಲಯಗಳು ಮತ್ತೆ ಇಲ್ಲಿರುವ ಕನ್ನಂಬಾಡಿ ಗ್ರಾಮವು ಸಹ ನೀರಿನೊಳಗಡೆ ಮುಳುಗೋಗುತ್ತೆ. ಈ ದೇವಾಲಯ ಮುಳುಗೋಗೋ ಅಷ್ಟರಲ್ಲಿ ಈ ದೇವಾಲಯದಲ್ಲಿ ಇದ್ದಂತಹ ಮೂಲ ವಿಗ್ರಹಗಳ ಜೊತೆಗೆ ಇನ್ನು ಅನೇಕ ವಿಗ್ರಹಗಳನ್ನ ಮೈಸೂರು ಮಹಾರಾಜರು ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಿಸಿದ್ರು. ಈ ದೇವಾಲಯವನ್ನ ನೋಡಿಕೊಂಡು ನೆಕ್ಸ್ಟ್ ಅವರು ಶಿಫ್ಟ್ ಮಾಡಿಸಿರುವಂತಹ ವಿಗ್ರಹಗಳು ಎಲ್ಲಿದೆ ಅಂತ ನಾವು ನೋಡೋಣ. ಹೊಯ್ಸಳರು ಕಟ್ಟಿಸಿದಂತಹ ಈ ದೇವಾಲಯ 70 ವರ್ಷ ನೀರೊಳಗಡೆನೆ ಮುಳುಗೋಗುತ್ತೆ. 70 ಇಯರ್ಸ್ ಆದ್ಮೇಲೆ 2003ರಲ್ಲಿ ಈ ದೇವಾಲಯ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಯ್ಸಳರು ಕಟ್ಟಿಸಿದಂತಹ ಹಳೆ ದೇವಾಲಯದಲ್ಲಿ ಇರೋ ಕಲ್ಲುಗಳನ್ನೇ ಬಳಸಿ ಈ ದೇವಾಲಯದ ಒಳಗಡೆ ಪಾಲಿಶ್ ಅನ್ನ ಮಾಡಿ ಮತ್ತೆ ನಿರ್ಮಾಣವನ್ನ ಮಾಡಿರೋದು. ಈ ದೇವಾಲಯದ ಒಳಗಡೆ ಯಾವುದೇ ರೀತಿ ಫೋನು ಕ್ಯಾಮ್ರಾ ಅಲೋ ಇರೋದಿಲ್ಲ. ಇನ್ ಕೇಸ್ ಸಿಗಾಕೊಂಡ್ರೆ ಮಾತ್ರ ಮತ್ತೆ ಫೋನ್ ಮತ್ತೆ ಕ್ಯಾಮ್ರಾ ರಿಟರ್ನ್ ಕೊಡೋದೇ ಇಲ್ಲ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಫೋಟೋಸ್ ಮತ್ತೆ ವಿಡಿಯೋಸು ತೆಗಿಯೋಕ್ಕೆ ಹೋಗಬೇಡಿ. ಈ ದೇವಾಲಯದ ಒಳಗಡೆ ದೇವರ ವಿಗ್ರಹಗಳು ಯಾವುದು ಹೊಯ್ಸಳರು ನಿರ್ಮಿಸಿದಂತಹ ವಿಗ್ರಹಗಳು ಅಲ್ಲ, ಇದನ್ನ ಇತ್ತೀಚಿನ ಕಾಲದಲ್ಲಿ ನಿರ್ಮಿಸಿರೋದು. ಈ ವೇಣುಗೋಪಾಲ ಸ್ವಾಮಿನ ನೋಡಿಕೊಂಡು ನೆಕ್ಸ್ಟ್ ನಾವು ಹೊಯ್ಸಳರು ಕಟ್ಟಿಸಿದಂತಹ ವೇಣುಗೋಪಾಲ ಸ್ವಾಮಿಯ ಮೂಲ ವಿಗ್ರಹ ಎಲ್ಲಿದೆ ಮತ್ತೆ ಅದನ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಈಗ ನೋಡೋಣ ಬನ್ನಿ. ಈ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಮತ್ತೆ ರಿಟರ್ನ್ ಮೈಸೂರು ಕಡೆಗೆ 6 ಕಿಲೋಮೀಟರ್ ಹೋದ್ವಿ ಅಂತ ಅಂದ್ರೆ ನಮಗೆ ಚಿಕ್ಕಾಯರಹಳ್ಳಿ ಸಿಗುತ್ತೆ. ನೀವು ಹೊಸ ಕನ್ನಂಬಾಡಿ ಬಸ್ ಸ್ಟಾಪ್ ಅಲ್ಲಿ ಮೈಸೂರಿಗೆ ಹೋಗೋ ಬಸ್ನ ಹತ್ಕೊಂಡು ಚಿಕ್ಕಾಯರಹಳ್ಳಿಯಲ್ಲಿ ಇಳ್ಕೊಬೇಕು. ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ಗೆ ನಿಮಗೆ ಈ ದೇವಾಲಯ ಸಿಗುತ್ತೆ. ಚಿಕ್ಕಾಯರಹಳ್ಳಿ ಬಂದು ರೋಡ್ ಸೈಡ್ಗೆನೆ ಇರುತ್ತೆ. ಇಲ್ಲಿ ನೋಡ್ಬೋದು, ರೋಡ್ ಸೈಡಲ್ಲೇ ನಮಗೆ ಈ ದೇವಾಲಯ ಕಾಣಿಸ್ತಾ ಇದೆ. ಈ ರೆಡ್ ಕಲರ್ ಪೇಂಟ್ ಮಾಡಿರೋದು ಶಿವನ ದೇವಾಲಯ. ಅದರ ಪಕ್ಕದಲ್ಲಿ ವೈಟ್ ಅಂಡ್ ಗ್ರೀನ್ ಕಲರ್ ಇದೆಯಲ್ಲ, ಅದೇನೆ ವೇಣುಗೋಪಾಲ ಸ್ವಾಮಿ ದೇವಾಲಯ. ಬನ್ನಿ ನಾವಿವಾಗ ಚಿಕ್ಕಾಯರಹಳ್ಳಿ ವೇಣುಗೋಪಾಲ ಸ್ವಾಮಿ ದೇವಾಲಯದ ಒಳಗಡೆ ಹೋಗೋಣ. ನೋಡಿ, ಈ ದ್ವಾರದ ಕೆಳಗಡೆ ಆ ಕಡೆ ಈ ಕಡೆ ದ್ವಾರಪಾಲಕರನ್ನ ಇಟ್ಟಿದ್ದಾರಲ್ವಾ, ಇದು ಸಹ ಕನ್ನಂಬಾಡಿ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ತಗೊಂಡು ಬಂದು ಇಟ್ಟಿರುವ ವಿಗ್ರಹಗಳು. ಈ ದೇವಾಲಯವನ್ನ ಮೈಸೂರು ಮಹಾರಾಜರೇ ಕಟ್ಟಿಸಿರೋದು. ಈ ದೇವಾಲಯ ಮೊದಲು ಇರಲಿಲ್ಲ.
ಯಾವಾಗ ಕನ್ನಂಬಾಡಿಯಲ್ಲಿ ದೇವಾಲಯ ಮುಳುಗೋಗ್ತಿರುತ್ತೋ ಆಗ ಮೈಸೂರು ಮಹಾರಾಜರೇ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ಅಲ್ಲಿದ್ದಂತಹ ಎಲ್ಲ ದೇವರು ಇಲ್ಲಿಗೆ ಶಿಫ್ಟ್ ಮಾಡಿಸಿ ಪೂಜೆಗಳನ್ನು ಮುಂದುವರಿಸುತ್ತಾರೆ. ನೋಡಿ, ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ವೇಣುಗೋಪಾಲ ಸ್ವಾಮಿ ವಿಗ್ರಹವೇ ಕನ್ನಂಬಾಡಿ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಇರಬೇಕಾದಂತಹ ಮೂಲ ವಿಗ್ರಹ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ವೇಣುಗೋಪಾಲ ಸ್ವಾಮಿ ಜೊತೆಗೇನೆ ಅನಂತ ಪದ್ಮನಾಭ ಸ್ವಾಮಿ ಮತ್ತೆ ಶ್ರೀನಿವಾಸ ಸ್ವಾಮಿಯ ದರ್ಶನವನ್ನು ಸಹ ಪಡ್ಕೋತೀವಿ. ಕನ್ನಂಬಾಡಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ರೀಕನ್ಸ್ಟ್ರಕ್ಷನ್ ಮಾಡಾದ್ಮೇಲೆ ಈ ಚಿಕ್ಕಾಯರಹಳ್ಳಿಯಲ್ಲಿ ವೇಣುಗೋಪಾಲ ಸ್ವಾಮಿ ಮೂಲ ವಿಗ್ರಹವನ್ನು ಕೇಳ್ತಾರೆ. ಆದರೆ ಈ ಗ್ರಾಮದ ಜನರು ದೇವರನ್ನು ಕೊಡಲು ನಿರಾಕರಿಸುತ್ತಾರೆ. ಅದರಿಂದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಬೇರೆ ವಿಗ್ರಹಗಳನ್ನು ಇಟ್ಟು ಪೂಜೆಯನ್ನು ನಡೆಸ್ತಿರೋದು. ಈ ದೇವಾಲಯದ ಹಿಂದೆ ಇರುವ 2 ರೂಮ್ಗಳಲ್ಲೂ ಸಹ ನಾವು ದೇವರ ವಿಗ್ರಹಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿರೋದನ್ನ ನೋಡ್ತೀವಿ. ನಾವಿಲ್ಲಿ ನೋಡ್ತಾ ಇರುವ ಎಲ್ಲ ದೇವರುಗಳನ್ನು ಕನ್ನಂಬಾಡಿ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದನೇ ತಗೊಬಂದು ಇಲ್ಲಿ ಇಟ್ಟಿರೋದು. ಈ ದೇವರ ವಿಗ್ರಹಗಳಿಗೆ ಯಾವುದೇ ರೀತಿ ಹಾನಿ ಆಗದಂತೆ ಮೈಸೂರು ಮಹಾರಾಜರು ಸಂರಕ್ಷಿಸಿದ್ದಾರೆ. ನೀವು ಇನ್ ಕೇಸ್ ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ಸ್ಗೆ ಬಂದರೆ ಅಂತ ಅಂದರೆ ಬರೀ 6 ಕಿಲೋಮೀಟರಲ್ಲಿ ಇರುವ ಈ ದೇವಾಲಯಗೂ ಸಹ ಬರೋದು ಮಿಸ್ ಮಾಡ್ಕೋಬೇಡಿ. ನೀವು ಸಹ ಈ ದೇವಾಲಯಕ್ಕೆ ಬಂದು ತಪ್ಪದೆ ಹೊಯ್ಸಳರು ನಿರ್ಮಿಸಿದಂಥ ಈ ಎಲ್ಲ ದೇವರುಗಳನ್ನು ದರ್ಶನವನ್ನು ಪಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ಯೂಸ್ ಆಗಬೇಕು ಮತ್ತು ನೀವು ಸಹ ಬಂದು ಈ ವೇಣುಗೋಪಾಲ ಸ್ವಾಮಿಯನ್ನು ತಪ್ಪದೆ ದರ್ಶನವನ್ನು ಪಡಿಬೇಕು ಅಂತ ಕೇಳಿಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೀವು ರಿಟರ್ನ್ ಹೋಗೋದಕ್ಕೆ ಇಲ್ಲೇ ಪಕ್ಕದಲ್ಲಿ ಚಿಕ್ಕಾಯರಹಳ್ಳಿಯಲ್ಲಿ ನಿಮಗೆ ಮೈಸೂರಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಅದರಲ್ಲಿ ನೀವು ಮೈಸೂರಿಗೆ ರೀಚ್ ಆಗಿ ಅಲ್ಲಿಂದ ನೀವು ನಿಮ್ಮ ಊರಿಗೆ ಹೋಗಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.